ನಮಸ್ಕಾರ, ಗುಡ್ ಮಾರ್ನಿಂಗ್. 30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. ಸ್ಟುಡಿಯೋ ಒಳಗಡೆ ಇದ್ದೀನಿ, ಅಕ್ಕಪಕ್ಕನೂ ಕೂಡ ಯಾರೂ ಇಲ್ಲ. ಸೊ ಹೀಗಾಗಿ ಈ ಮಾಸ್ಕ್ ಅನ್ನ ತೆಗಿತಾ ಇದ್ದೀನಿ. ಪ್ರತಿಯೊಬ್ಬರು ಕೂಡ ಅಷ್ಟೇ 4 ಗಂಟೆಗಳ ಕಾಲ ಸಡಿಲಿಕೆ ಇರುವಂಥ ಹಿನ್ನೆಲೆಯಲ್ಲಿ ಹೊರ ಬಂದಿರ್ತೀರಾ. ಈ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಕೂಡ ಅಷ್ಟೇ ಮಾಸ್ಕನ್ನು ಧರಿಸಿ, ಸೋಷಿಯಲ್ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡಿ, ಸ್ವಚ್ಛತೆಯನ್ನು ಕಾಪಾಡಿ. ಬೇಕಾಬಿಟ್ಟಿಯಾಗಂತೂ ಓಡಾಡಬೇಡಿ, ಇನ್ನು ಅನಾವಶ್ಯಕವಾಗಂತೂ ಹೊರಗಡೆ ಬರಲೇಬೇಡಿ. ಏಕೆಂದರೆ ಕೊರೋನಾ ಚೈನ್ ಲಿಂಕನ್ನು ಬ್ರೇಕ್ ಮಾಡಬೇಕಾದ ಈ ಒಂದು ಲಾಕ್ಡೌನ್ ಎಲ್ಲ ಸಕ್ಸಸ್ ಆಗಬೇಕು ಅಂದರೆ ನಾವೆಲ್ಲರೂ ಕೂಡ ಸರ್ಕಾರದ ಜೊತೆ ಕೈ ಜೋಡಿಸಿದಂಥ ಸಂದರ್ಭದಲ್ಲಿ ಮಾತ್ರ ಸಾಧ್ಯ. ಸೊ ಬಿ ಕೇರ್ಫುಲ್. ಈಗ ಸುದ್ದಿಗಳತ್ತ ಗಮನ ಹರಿಸೋಣ. ನಿನ್ನೆಲ್ಲ ಏನೆಲ್ಲ ಬೆಳವಣಿಗೆಗಳಾಗಿದ್ದಾವೆ, ಇವತ್ತು ಏನಾಗ್ಬೋದು, ಅದೆಲ್ಲದರ ಕಂಪ್ಲೀಟ್ ಮಾಹಿತಿಯನ್ನು ಒಂದೊಂದಾಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ನೋಡ್ತಾ ಹೋಗೋಣ. ರಾಜ್ಯದಲ್ಲಿ ಕೊರೋನಾ ಮರಣ ಮೃದಂಗ ಮುಂದುವರೆದಿದೆ. ಕೊರೋನಾ ಮಹಾಮಾರಿಗೆ ನಿನ್ನೆ ಒಂದೇ ದಿನ ಬರೋಬ್ಬರಿ 480 ಮಂದಿ ಬಲಿಯಾಗಿದ್ದಾರೆ. ಇದರೊಂದಿಗೆ ರಾಜ್ಯದಲ್ಲಿ ಸಾವಿನ ಸಂಖ್ಯೆ 19,852ಕ್ಕೆ ಏರಿಕೆಯಾಗಿದೆ. ಕಳೆದ 24 ಗಂಟೆಯಲ್ಲಿ ರಾಜ್ಯದಲ್ಲಿ 39,510 ಹೊಸ ಕೊರೋನಾ ಕೇಸ್ಗಳು ಪತ್ತೆಯಾಗಿವೆ. ಇದರೊಂದಿಗೆ ರಾಜ್ಯದಲ್ಲಿ ಸೋಂಕಿತರ ಸಂಖ್ಯೆ 20,13,193ಕ್ಕೆ ಏರಿಕೆಯಾಗಿದೆ. ನಿನ್ನೆ 22,584 ಸೋಂಕಿತರು ಗುಣಮುಖರಾಗಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಕೊರೋನಾ ಸ್ವಲ್ಪ ಇಳಿಮುಖವಾಗಿದೆ. ನಿನ್ನೆ ಬೆಂಗಳೂರಲ್ಲಿ 15,879 ಹೊಸ ಕೊರೋನಾ ಕೇಸ್ಗಳು ದಾಖಲಾಗಿದೆ. ಇದರೊಂದಿಗೆ ಬೆಂಗಳೂರಲ್ಲಿ ಸೋಂಕಿತರ ಸಂಖ್ಯೆ 9,83,519ಕ್ಕೆ ಏರಿಕೆಯಾಗಿದೆ. ನಗರದಲ್ಲಿ ನಿನ್ನೆ ಕೊರೋನಾ ಸೋಂಕಿಗೆ 259 ಮಂದಿ ಬಲಿಯಾಗಿದ್ದಾರೆ. ಇದರೊಂದಿಗೆ ಬೆಂಗಳೂರಿನಲ್ಲಿ ಕೊರೋನಾದಿಂದ ಮೃತಪಟ್ಟವರ ಸಂಖ್ಯೆ 8,690ಕ್ಕೆ ಏರಿಕೆಯಾಗಿದೆ. ಬೆಂಗಳೂರಿನಲ್ಲಿ ನಿನ್ನೆ 5,378 ಮಂದಿ ಗುಣಮುಖರಾಗಿ ಡಿಸ್ಚಾರ್ಜ್ ಆಗಿದ್ದಾರೆ. ದೇಶದಲ್ಲಿ ಕಳೆದ 2 ದಿನಗಳಿಂದ ಕೊರೋನಾ ಪ್ರಕರಣಗಳು ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಇದು ಸಾಂಕ್ರಾಮಿಕ ರೋಗದ 2ನೇ ಅಲೆ ಕ್ಷೀಣಿಸ್ತಾ ಇದೆ ಅನ್ನುವಂಥ ಸೂಚನೆ ಅಂತ ಕೇಂದ್ರ ಸರ್ಕಾರ ಹೇಳಿದೆ. ಅಲ್ಲದೆ ಮಹಾರಾಷ್ಟ್ರ, ಉತ್ತರ ಪ್ರದೇಶ, ದೆಹಲಿ ಮತ್ತು ಛತ್ತೀಸ್ಗಢ ಸೇರಿದಂತೆ 18 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ದೈನಂದಿನ ಹೊಸ ಕೋವಿಡ್ ಪಾಸಿಟಿವ್ ಪ್ರಕರಣಗಳಲ್ಲಿ ಇಳಿಕೆ ಕಂಡುಬಂದಿದೆ. ಆದರೆ ಕರ್ನಾಟಕ, ಕೇರಳ, ತಮಿಳುನಾಡು, ಪಶ್ಚಿಮ ಬಂಗಾಳ ಮತ್ತು ಪಂಜಾಬ್ ಸೇರಿದಂತೆ 16 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ದೈನಂದಿನ ಹೊಸ ಕೋವಿಡ್ ಪ್ರಕರಣಗಳು ಕಡಿಮೆ ಆಗ್ತಾ ಇಲ್ಲ ಅಂತ ಕೇಂದ್ರ ಕಳವಳವನ್ನು ವ್ಯಕ್ತಪಡಿಸಿದೆ. ರಾಜ್ಯದ ಎಲ್ಲ ಜಿಲ್ಲೆಗಳ ಆರೋಗ್ಯಾಧಿಕಾರಿಗಳು ಮತ್ತು ಮೆಡಿಕಲ್ ಕಾಲೇಜು ಡೀನ್ಗಳ ಜೊತೆ ಚರ್ಚೆ ಮಾಡಿದ್ದೇನೆ. ರಾಜ್ಯದ ಪ್ರತಿ ತಾಲೂಕು ಆಸ್ಪತ್ರೆಯಲ್ಲಿ 50 ಆಕ್ಸಿಜನ್ ಜೊತೆಗೆ 6 ವೆಂಟಿಲೇಟರ್ ಬೆಡ್ ಅಳವಡಿಸಿದ್ದೇವೆ ಅಂತ ಆರೋಗ್ಯ ಸಚಿವ ಸುಧಾಕರ್ ಹೇಳಿದರು. ಕೆಲ ಕಡೆ ವೈದ್ಯರು ಇಲ್ಲದೆ ಬಳಕೆ ಆಗ್ತಾ ಇಲ್ಲ, ಅಂತಹ ಕಡೆ ಕೂಡಲೇ ತಕ್ಷಣ ತಾತ್ಕಾಲಿಕ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಸೂಚನೆಯನ್ನ ನೀಡಿದ್ದೇನೆ ಅಂತ ಆರೋಗ್ಯ ಸಚಿವರು ಹೇಳಿದರು. ಇರ್ತಕ್ಕಂಥವ್ರಿಗೆ ಯಾವ ರೀತಿ ಮೇಲ್ವಿಚಾರಣೆ ಮಾಡ್ತಾ ಇದ್ದಾರೆ, ಅವರಿಗೆ ಮೆಡಿಕಲ್ ಕಿಟ್ಸ್ ಅನ್ನ ಕೊಡ್ತಾ ಇದ್ದಾರಾ ಇಲ್ವಾ, ಇವೆಲ್ಲವನ್ನು ಕೂಡ ಇವತ್ತು ನಡೆದಂತ ವಿಡಿಯೋ ಸಂವಾದದಲ್ಲಿ ಸಮಾಲೋಚನೆ ಆಗಿದೆ. 20 ರಿಂದ 60 ಲೀಟರ್ ಆಕ್ಸಿಜನ್ ಪರ್ ಮಿನಿಟ್ ಬೇಕಾಗಿದೆ. ನಮ್ಮಲ್ಲಿ ನಾನ್ ಇನ್ವೇಸಿವ್ ವೆಂಟಿಲೇಟರ್ ಅಂತ NIV ಅದನ್ನ ಅಳವಡಿಸಲಿಕ್ಕೆ ಕ್ರಮವನ್ನ ತೆಗೆದುಕೊಳ್ತಾ ಇದ್ದೀವಿ. ಅದರ ಮೂಲಕ 80% ಆಕ್ಸಿಜನ್ ಬೇಡಿಕೆ ಕಡಿಮೆ ಆಗ್ತದೆ ಇಂಥ ಹಾಸಿಗೆಗಳಲ್ಲಿ. ರಾಜ್ಯ ಸರ್ಕಾರ ಕೊರೋನಾ ತಡೆಗೆ ಲಾಕ್ಡೌನ್ ಜಾರಿಗೆ ತಂದಿದೆ. ಮೇ 24ರವರೆಗೆ ಲಾಕ್ಡೌನ್ ಜಾರಿಯಲ್ಲಿರಲಿದೆ. ಈ ಅವಧಿಯಲ್ಲಿ ಬಡವರು, ಕೂಲಿ ಕಾರ್ಮಿಕರು ಸೇರಿದಂತೆ ಯಾರು ಕೂಡ ಹಸಿವಿನಿಂದ ಕಷ್ಟಪಡಬಾರದು. ಈ ದೃಷ್ಟಿಯಿಂದ ಬೆಂಗಳೂರು ಸೇರಿದಂತೆ ರಾಜ್ಯದಾದ್ಯಂತ ಇಂದಿರಾ ಕ್ಯಾಂಟೀನ್ ತೆರೆದಿದ್ದೇವೆ. ಹಸಿದವರಿಗೆ 3 ಹೊತ್ತು ಉಚಿತವಾಗಿ ಆಹಾರವನ್ನು ಒದಗಿಸಲಿಕ್ಕೆ ರಾಜ್ಯ ಸರ್ಕಾರ ನಿರ್ಧರಿಸಿದೆ ಅಂತ ಸಿಎಂ BSY ಟ್ವೀಟ್ ಅನ್ನು ಮಾಡಿ ಮಾಹಿತಿಯನ್ನು ನೀಡಿದ್ದಾರೆ. ಇನ್ನು ಹೈಕೋರ್ಟ್ ಲಾಕ್ಡೌನ್ ಮಾಡಿದ್ರಿ, ಜನಸಾಮಾನ್ಯರಿಗೆ ಪ್ಯಾಕೇಜ್ ಘೋಷಣೆ ಮಾಡಿದ್ದೀರಾ ಅಂತ ಸರ್ಕಾರಕ್ಕೆ ಪ್ರಶ್ನಿಸಿತ್ತು. ಇದರಿಂದ ಎಚ್ಚೆತ್ತುಕೊಂಡಿರುವಂತಹ ಸರ್ಕಾರ ಇಂದಿರಾ ಕ್ಯಾಂಟೀನ್ಗಳಲ್ಲಿ ಉಚಿತ ಊಟದ ವ್ಯವಸ್ಥೆಯನ್ನು ಮಾಡಿದೆ. ಬೆಂಗಳೂರಿನಲ್ಲಿ ಕೊರೋನಾ ಪ್ರಕರಣಗಳು ಹೆಚ್ಚಾಗ್ತಾ ಇದೆ, ಜೊತೆಗೆ ಸಾವು ಕೂಡ ಹೆಚ್ಚಾಗ್ತಾ ಇದ್ದು ಆತಂಕವನ್ನ ಸೃಷ್ಟಿಸಿದೆ ಅಂತ ಸಚಿವ ಸುಧಾಕರ್ ಹೇಳಿದರು. ಮರಣ ಪ್ರಮಾಣ ಕಡಿಮೆ ಮಾಡುವಂತ ಬಗ್ಗೆ ಚರ್ಚೆಯನ್ನು ಮಾಡಿದ್ದೇವೆ. ಪಾಸಿಟಿವ್ ಬಂದ ಕೂಡಲೇ ತಕ್ಷಣ ಟ್ರೀಟ್ಮೆಂಟ್ ಶುರು ಮಾಡಿ ಸೋಂಕಿತರಿಗೆ ಸೂಕ್ತವಾದಂಥ ಚಿಕಿತ್ಸೆಯನ್ನು ನೀಡುವಂತೆ ಸೂಚಿಸಿದ್ದೇನೆ ಅಂತ ಸುಧಾಕರ್ ಹೇಳಿದ್ದಾರೆ. ಇನ್ನು ಪಾಸಿಟಿವಿಟಿ ರೇಟ್ 33.9ರಷ್ಟಿದೆ. 5% ಕಡಿಮೆ ಮಾಡಬೇಕು ಅನ್ನೋದು ನಮ್ಮ ಗುರಿ ಅಂತ ಸಚಿವರು ಹೇಳಿದರು. ಯಾರಿಗಾದ್ರೂ ಸಿಂಪ್ಟಮ್ಸ್ ಇದ್ರೆ, ಈವನ್ ಪಾಸಿಟಿವ್ ಇಲ್ದಿರ ಇದ್ರೂ ಕೂಡ ಅಂತವರನ್ನ ಲೆಟ್ ಅಸ್ ಅಸ್ಯೂಮ್ ದೇ ಆರ್ ಕೋವಿಡ್ ಪೇಷಂಟ್ಸ್, ಕೋವಿಡ್ ಪಾಸಿಟಿವ್ ಅಂತ ತಿಳ್ಕೊಳ್ಳೋಣ. ಅಗ್ರೆಸಿವ್ ಆಗಿ ಟ್ರೀಟ್ಮೆಂಟ್ ಮಾಡಿ ಅಂತ ಇವತ್ತು ಆದೇಶವನ್ನು ಮಾಡಿದ್ವಿ.
ಇವತ್ತು ಕೂಡ 33.9% ಇದೆ ಆನ್ ಎನ್ ಆವರೇಜ್. ನಂಬರ್ಸ್ ಅಬೌಟ್ 39,510 ಬಂದಿದೆ ರಾಜ್ಯದಲ್ಲಿ. 34% ಆಲ್ಮೋಸ್ಟ್ ನಮ್ಮ ಪಾಸಿಟಿವಿಟಿ ಏನಿದೆ ಇದು 5% ಕಡಿಮೆ ಬರಬೇಕು. ಇದು ನಮ್ಮ ಮುಂದೆ ಇರುವಂತ ಗುರಿ. ಇಟ್ಸ್ ನಾಟ್ ಅಬೌಟ್ ದ ನಂಬರ್, ಇಟ್ಸ್ ಅಬೌಟ್ ದ ಪರ್ಸೆಂಟೇಜ್. ಚಾಮರಾಜನಗರ ಜಿಲ್ಲಾಸ್ಪತ್ರೆಯಲ್ಲಿ ನಡೆದಂತ ಆಕ್ಸಿಜನ್ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಉಸ್ತುವಾರಿ ಸಚಿವ ಸುರೇಶ್ ಕುಮಾರ್ ಸಿಎಂಗೆ ಪತ್ರವನ್ನು ಬರೆದಿದ್ದಾರೆ. ಜಿಲ್ಲಾಸ್ಪತ್ರೆಯಲ್ಲಿ ಆಕ್ಸಿಜನ್ ಯುಕ್ತ ಬೆಡ್ ಹೆಚ್ಚಿಸಬೇಕು, ಅಲ್ಲದೆ ಜಿಲ್ಲೆ ಆಕ್ಸಿಜನ್ ಕೋಟಾವನ್ನು ಹೆಚ್ಚಳ ಮಾಡಬೇಕು ಅಂತ ಒತ್ತಾಯಿಸಿದ್ದಾರೆ. ಈಗಾಗಲೇ ಜಿಲ್ಲಾಸ್ಪತ್ರೆಯ 168 ಬೆಡ್ ಭರ್ತಿಯಾಗಿದೆ. ಆಕ್ಸಿಜನ್ ಪ್ರಮಾಣವನ್ನು 4,500 ಕಿಲೋ ಲೀಟರ್ಗೆ ಬದಲಾಗಿ 7,500 ಕಿಲೋ ಲೀಟರ್ ನಿಗದಿಪಡಿಸಬೇಕು ಅಂತ ಸಚಿವ ಸುರೇಶ್ ಕುಮಾರ್ ಅವರು ಪತ್ರವನ್ನು ಬರೆದು ಆಗ್ರಹಿಸಿದ್ದಾರೆ. ಅಕಸ್ಮಾತ್ ನಮಗೆ ಇಲ್ಲಿ ಕೈ ಮೀರಿದ್ರೆ ಕಳಿಸೋಕ್ಕೂ ಕೂಡ ಇನ್ನೊಂದು ಆಸ್ಪತ್ರೆ ಇಲ್ಲ. ಕಳಿಸಿದ್ರೆ ಮೈಸೂರಿಗೆ ಹೋಗ್ಬೇಕು, ಅಲ್ಲೂ ಕೂಡ ಜಾಗ ಇಲ್ಲ. ಹೆಚ್ಚು ಆಮ್ಲಜನಕದ ಲಭ್ಯತೆ, ಯಾಕಂದರೆ ಇವ್ರು ಹೇಳಿದ್ದಾರೆ ಬೇರೆ ಕಡೆ ಎಲ್ಲ ಜಸ್ಟ್ ಇನ್ನು ಹೆಚ್ಚು ನೀವು ಆಮ್ಲಜನಕ ಪೂರೈಕೆಯ ಹಾಸಿಗೆಗಳನ್ನು ಮಾಡಬಾರ್ದು, ಯಾಕಂದರೆ ಲಭ್ಯ ಇರೋದಿಷ್ಟು ಅಂತ. ಸೊ ಇದರ ಹಿನ್ನೆಲೆ ನಮ್ಗೆ ಇದು ಬಿಟ್ಟರೆ ಬೇರೆ ಆಸ್ಪತ್ರೆ ಇಲ್ಲದೆ ಇರುವಾಗ ನಾವು ಹೆಚ್ಚು ಮಾಡಲೇಬೇಕು. ನಾವು ಇವಾಗ ಸುಮಾರು 225 ಇಲ್ಲಿಗೆ ಮಾಡಬೇಕು ಅಂತ ಇದ್ದೀವಿ. ಇವಾಗಿರೋ 167ರಿಂದ ಜೊತೆ ಅಲ್ಲಿಗೆ ಹೋಗ್ಬೇಕು, ಆಕ್ಸಿಜನ್ ಬೇಕು. ಅಲ್ಲಿಗೂ ಸಿಲಿಂಡರ್ಸು ಬರ್ತಾ ಇದೆ, ಮತ್ತು ಒಂದು ಪ್ಲ್ಯಾಂಟ್ ಬರ್ತಾ ಇದೆ. ಬಟ್ ಆ ಪ್ಲ್ಯಾಂಟ್ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಸುಮಾರು 6 ವಾರ ಆಗುತ್ತೆ. ವಿಜಯಪುರದಲ್ಲಿ ಪೊಲೀಸರಿಂದ ಲಾಠಿ ಏಟು ತಿಂದಂತ ವ್ಯಕ್ತಿಯ ವಿಡಿಯೋ ವೈರಲ್ ಆಗಿತ್ತು. ನಿನ್ನೆ ನ್ಯಾಯಾಲಯಕ್ಕೆ ದಂಡ ಕಟ್ಟಿ ಪೊಲೀಸರಿಗೆ ಲಿಖಿತವಾಗಿ ವ್ಯಕ್ತಿ ಕ್ಷಮೆಯನ್ನ ಕೇಳಿದ್ದಾನೆ. ಮೊನ್ನೆ ಗಾಂಧಿ ಚೌಕ್ನಲ್ಲಿ ಪೊಲೀಸರು ಕಾರು ತಳ್ಳಲಿಕ್ಕೆ ಯತ್ನಿಸಿದ್ದಾಗ ಸಿಬ್ಬಂದಿಯ ಮೇಲೆ ಕಾರನ್ನು ಹತ್ತಿಸಲಿಕ್ಕೆ ಹೋಗಿ ಲಾಠಿ ಏಟನ್ನ ತಿಂದಿದ್ದ. ಈ ವಿಡಿಯೋ ವೈರಲ್ ಆಗಿತ್ತು. ಆರೋಪಿ ನ್ಯಾಯಾಲಯಕ್ಕೆ ಹಾಜರಾಗಿ 10,100 ರೂಪಾಯಿ ದಂಡವನ್ನು ಕಟ್ಟಿ ಪೊಲೀಸರಿಗೆ ಲಿಖಿತವಾಗಿ ಪತ್ರವನ್ನು ಬರೆದು ಕ್ಷಮೆ ಯಾಚಿಸಿದ್ದಾನೆ. ಗದಗ ಜಿಲ್ಲೆಯಲ್ಲಿ ಬೆಡ್ಗಾಗಿ ಹಾಹಾಕಾರ ಎದುರಾಗಿದೆ. ಬೆಡ್ಗಾಗಿ ಆಸ್ಪತ್ರೆಯಿಂದ ಆಸ್ಪತ್ರೆಗೆ ಅಲೆದಾಡಿದರೂ ಕೂಡ ಎಲ್ಲೂ ಬೆಡ್ಗಳು ಸಿಗ್ತಾ ಇಲ್ಲ ಅಂತ ಸೋಂಕಿತರು ಗೋಳಾಡ್ತಿದ್ದಾರೆ. ಅಲ್ಲದೆ ಆಸ್ಪತ್ರೆ ಮುಂದೆ ನರಳಾಡ್ತಿದ್ರು ಕೂಡ ಆಸ್ಪತ್ರೆ ಸಿಬ್ಬಂದಿ ಡೋಂಟ್ ಕೇರ್ ಅಂತಿದ್ದಾರೆ. ಗದಗ ತಾಲೂಕಿನ ಬಳಗಾನೂರು ಗ್ರಾಮದ ವ್ಯಕ್ತಿ ಬೆಡ್ ಸಿಗದೆ ಪರದಾಟವನ್ನು ಮಾಡ್ತಿರುವಂಥದ್ದು. ಜಿಮ್ಸ್ ಆಸ್ಪತ್ರೆ ಮುಂದೆ ಸಾವು ಬದುಕಿನ ಮಧ್ಯೆ ಹೋರಾಟವನ್ನು ಮಾಡ್ತಿದ್ದಾನೆ. ಜಿಮ್ಸ್ ಸಿಬ್ಬಂದಿ ಅಮಾನವೀಯ ವರ್ತನೆಗೆ ಕುಟುಂಬಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸಂಸದ ಪ್ರತಾಪ್ ಸಿಂಹಗೆ ಕೊರೋನಾ ಸೋಂಕು ದೃಢಪಟ್ಟಿದೆ. ಸೋಂಕು ದೃಢಪಟ್ಟ ಬಗ್ಗೆ ಸ್ವತಃ ಪ್ರತಾಪ್ ಸಿಂಹ ಟ್ವಿಟರ್ನಲ್ಲಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಮೊದಲ ಆಂಟಿಜನ್ ಟೆಸ್ಟ್ ಅನ್ನು ಮಾಡಿಸಿ ನಂತರ RT-PCR ಮಾಡಲಾಯಿತು. ಆಂಟಿಜನ್ ಟೆಸ್ಟ್ ನೆಗೆಟಿವ್ ವರದಿ ಬಂದಿದ್ದು RT-PCRನಲ್ಲಿ ಪಾಸಿಟಿವ್ ವರದಿ ಬಂದಿದೆ. ನನಗೆ ಯಾವುದೇ ಗುಣಲಕ್ಷಣ ಇಲ್ಲ, ಆರೋಗ್ಯವಾಗಿದ್ದೇನೆ ಅಂತ ಪ್ರತಾಪ್ ಸಿಂಹ ಟ್ವಿಟರ್ನಲ್ಲಿ ಮಾಹಿತಿಯನ್ನು ನೀಡಿದ್ದಾರೆ. ಯಾದಗಿರಿ ಜಿಲ್ಲೆಯಲ್ಲಿ ರೆಮ್ಡಿಸಿವಿರ್ ಕಾಳಸಂತೆಯಲ್ಲಿ ಮಾರಾಟವಾಗ್ತಾ ಇದೆ. ಮುದ್ನಾಳ ಕೋವಿಡ್ ಆಸ್ಪತ್ರೆಯ ಗ್ರೂಪ್ ಡಿ ನೌಕರನಿಂದಲೇ ರೆಮ್ಡಿಸಿವಿರ್ ಇಂಜೆಕ್ಷನ್ ಮಾರಾಟ ಮಾಡಲಾಗ್ತಾ ಇದೆ ಅನ್ನುವಂಥ ಆರೋಪ ಕೇಳಿಬಂದಿದೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗ್ರೂಪ್ ಡಿ ನೌಕರ ಚಿರಂಜೀವಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಆಸ್ಪತ್ರೆಯಲ್ಲಿದ್ದಂಥ ರೆಮ್ಡಿಸಿವಿರ್ ಇಂಜೆಕ್ಷನ್ ಅನ್ನು 30,000ರಿಂದ 40,000 ರೂಪಾಯಿಗೆ ಮಾರಾಟವನ್ನ ಮಾಡ್ತಿದ್ದಂತೆ. ಇಂಜೆಕ್ಷನ್ ತೆಗೆದುಕೊಂಡು ಹೋಗುವಾಗ ರೆಡ್ ಹ್ಯಾಂಡ್ ಆಗಿ ಚಿರಂಜೀವಿ ಹಾಗೂ ಆತನ ಸಹೋದರನನ್ನ ಪೊಲೀಸರು ಬಂಧಿಸಿದ್ದಾರೆ. ಬಂಧಿತರಿಂದ 2 ರೆಮ್ಡಿಸಿವಿರ್ ಇಂಜೆಕ್ಷನ್, ಬೈಕ್ ಹಾಗೂ 3 ಮೊಬೈಲ್ಗಳನ್ನು ಜಪ್ತಿ ಮಾಡಿದ್ದಾರೆ. ಗದಗ ಜಿಲ್ಲೆಯ ನರಗುಂದ ಪಟ್ಟಣದಲ್ಲಿ ಮತ್ತೆ ಭೂಕುಸಿತವಾಗಿದ್ದು ಜನರಲ್ಲಿ ಆತಂಕವನ್ನು ಸೃಷ್ಟಿಸಿದೆ. ಅಲ್ಲದೆ ಕೊರೋನಾ ಲಾಕ್ಡೌನ್ನಲ್ಲಿ ಭೂಕುಸಿತವಾಗ್ತಾ ಇದ್ದು ಜನರನ್ನ ಸಂಕಷ್ಟಕ್ಕೆ ಸಿಲುಕಿಸಿದೆ. ಯಾಕಂದ್ರೆ ಲಾಕ್ಡೌನ್ ವೇಳೆ ಜನರು ಯಾರು ಮನೆಯಿಂದ ಹೊರ ಬರಬಾರ್ದು ಅನ್ನುವಂಥ ರೂಲ್ಸ್ ಇದೆ. ಆದರೆ ಮನೆಯಲ್ಲೇ ಕುಳಿತರೆ ಎಲ್ಲಿ ಭೂಕುಸಿತವಾಗುತ್ತೆ, ಮನೆಯ ಮೇಲ್ಛಾವಣಿ ಕುಸಿದು ಬೀಳುತ್ತೆ ಅನ್ನುವಂಥ ಭಯ ಜನರಲ್ಲಿ ಕಾಡ್ತಾ ಇದೆ. ಮೊನ್ನೆ ನಗರದ ಕಸಾಬಾ ಬಡಾವಣೆಯ ಫತ್ತೇಖಾನ್ ಪಠಾಣ ಅನ್ನೋರ ಮನೆಯಲ್ಲಿ ಇದ್ದಕ್ಕಿದ್ದಂತೆ ಭೂಕುಸಿತವಾಗಿದೆ. ಅದೃಷ್ಟವಶಾತ್ ಮನೆಯಲ್ಲಿದ್ದಂಥ 12 ಜನರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ದೇಶದಲ್ಲಿ ಕೊರೋನಾ ಅಟ್ಟಹಾಸ ಮೆರೀತಾ ಇದೆ. ದೇಶದಾದ್ಯಂತ ಕೊರೋನಾದಿಂದ ಸಾವು ನೋವು ಸಂಭವಿಸ್ತಾ ಇದೆ. ಹೀಗಾಗಿ ಕೊರೋನಾ ಪರಿಸ್ಥಿತಿ ಕುರಿತು ಅಧ್ಯಯನ ನಡೆಸಲಿಕ್ಕೆ ಕಾಂಗ್ರೆಸ್ ರಾಷ್ಟ್ರೀಯ ಮಟ್ಟದಲ್ಲಿ ಟಾಸ್ಕ್ ಫೋರ್ಸ್ ಅನ್ನು ರಚನೆ ಮಾಡಿದೆ. ಕಾಂಗ್ರೆಸ್ನ ಹಿರಿಯ ಮುಖಂಡ ಗುಲಾಂ ನಬಿ ಆಜಾದ್ ನೇತೃತ್ವದ ಟಾಸ್ಕ್ ಫೋರ್ಸ್ ಅನ್ನು ರಚನೆ ಮಾಡಲಾಗಿದೆ. ಆಲ್ ಇಂಡಿಯಾ ಯೂತ್ ಕಾಂಗ್ರೆಸ್ನ ಅಧ್ಯಕ್ಷ ಹಾಗೂ ಕನ್ನಡಿಗರಾಗಿರುವಂತಹ ಶ್ರೀನಿವಾಸ್ ಬಿವಿಗೂ ಕೂಡ ಟಾಸ್ಕ್ ಫೋರ್ಸ್ ಕಮಿಟಿಯಲ್ಲಿ ಸ್ಥಾನವನ್ನು ನೀಡಲಾಗಿದೆ. ಕೊಪ್ಪಳದ ಗವಿಮಠದ ವೃದ್ಧಾಶ್ರಮದಲ್ಲಿ 100 ಆಕ್ಸಿಜನ್ ಬೆಡ್ಗಳ ಕೋವಿಡ್ ಆಸ್ಪತ್ರೆಯನ್ನು ಸಿದ್ಧಗೊಳಿಸಲಾಗಿದೆ. ಮಠವೇ ಮಂಚ, ಬೆಡ್ ಸೇರಿದಂತೆ ಸೋಂಕಿತರಿಗೆ ಬೇಕಾದಂಥ ಮೂಲ ಸೌಕರ್ಯಗಳನ್ನು ಒದಗಿಸಲಿದೆ. ಗವಿಮಠದ ವೃದ್ಧಾಶ್ರಮ ಸಂಪೂರ್ಣವಾಗಿ
ಕೋವಿಡ್ ಆಸ್ಪತ್ರೆಯಾಗಿ ಪರಿವರ್ತನೆ ಆಗಿದೆ. ಈ ಕುರಿತು ಟ್ವೀಟ್ ಮಾಡಿರುವಂತಹ ಸಿಎಂ ಬಿಎಸ್ವೈ, ಸಂಕಷ್ಟ ಸಮಯದಲ್ಲಿ ಜನರ ನೆರವಿಗಾಗಿ ಇಂತಹ ಸೇವಾ ಕಾರ್ಯಕ್ಕೆ ಮುಂದಾಗಿರುವಂಥದ್ದು ಇಡೀ ರಾಜ್ಯಕ್ಕೆ ಮಾದರಿ ಅಂತ ಸ್ವಾಮೀಜಿಗಳ ಕಾರ್ಯಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಸಿಎಂ ಧನ್ಯವಾದವನ್ನು ತಿಳಿಸಿದ್ದಾರೆ. ಮಂಡ್ಯದಲ್ಲೊಂದು ಹೃದಯ ವಿದ್ರಾವಕ ಘಟನೆ ನಡೆದಿದೆ. ತಾಯಿ ಕೊರೋನಾ ಮಹಾಮಾರಿಗೆ ಸಾವನ್ನಪ್ಪಿರುವಂತಹ ವಿಷಯ ತಿಳಿತಾ ಇದ್ದಂತೆ ಮಗ ಹೃದಯಾಘಾತದಿಂದ ಮೃತಪಟ್ಟಿದ್ದಾನೆ. ಈ ಘಟನೆ ಮಂಡ್ಯದ ಸುಭಾಷ್ ನಗರದಲ್ಲಿ ನಡೆದಿದೆ. ಸುಭಾಷ್ ನಗರ ನಿವಾಸಿ ಸುಜಾತ ಕೊರೋನಾ ಸೋಂಕಿಗೆ ಒಳಗಾಗಿದ್ರು. ಮೇ 7ರಂದು ಹೆಚ್ಚಿನ ಚಿಕಿತ್ಸೆಗೆ ಸುಜಾತ ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ತಾಯಿ ಸುಜಾತ ಆಸ್ಪತ್ರೆ ದಾಖಲಾದ ಮೇಲೆ ರಮೇಶ್ ಮಾನಸಿಕವಾಗಿ ಕುಗ್ಗಿ ಹೋಗಿದ್ರು. ಚಿಕಿತ್ಸೆ ಫಲಕಾರಿಯಾಗದೆ ಸುಜಾತ ಸಾವನ್ನಪ್ಪಿದ್ರು. ಸಾವಿನ ವಿಚಾರ ಕೇಳಿ ಮಗ ರಮೇಶ್ ಕೂಡ ಹೃದಯಾಘಾತದಿಂದ ಅಸುನೀಗಿದ್ದಾರೆ. ವಿಜಯಪುರ ಜಿಲ್ಲೆಯ ಉಮರಜ ಗ್ರಾಮದಲ್ಲಿ ಕೊರೋನಾ ಸಂಶಯಾಸ್ಪದವಾಗಿ ಮಹಿಳೆ ಸಾವನ್ನಪ್ಪಿದ್ದಾರೆ. ಪಿಪಿ ಕಿಟ್ ಅನ್ನು ಧರಿಸಿಕೊಂಡು ಮೃತ ಮಹಿಳೆಯ ಕುಟುಂಬಸ್ಥರೇ ಅಂತ್ಯ ಸಂಸ್ಕಾರವನ್ನು ಮಾಡಿದ್ರು. ಉಮರಜ ಗ್ರಾಮದಲ್ಲಿ ಮಹಿಳೆ ಅನಾರೋಗ್ಯದಿಂದ ನಿಧನರಾಗಿದ್ದಾರೆ. ಆರೋಗ್ಯ ಇಲಾಖೆ ಸಿಬ್ಬಂದಿ ಸ್ಥಳಕ್ಕೆ ಬಾರದೆ 2 ಪಿಪಿ ಕಿಟ್ ಅನ್ನು ಕಳುಹಿಸಿ ಕೈ ತೊಳೆದುಕೊಂಡಿದ್ದಾರೆ. ಹೀಗಾಗಿ ಸಂಬಂಧಿಕರೇ ಪಿಪಿ ಕಿಟ್ ಅನ್ನು ಧರಿಸಿ ಮಹಿಳೆ ಅಂತ್ಯಕ್ರಿಯೆಯನ್ನು ನೆರವೇರಿಸಿದ್ದಾರೆ. ಚಿಕ್ಕಮಗಳೂರು ತಾಲೂಕಿನ ಉಳುಬಾಗಿಲು ಗ್ರಾಮದಲ್ಲಿ ಕೊರೋನಾ ಸ್ಫೋಟವಾಗಿದೆ. ತೋಟದಲ್ಲಿ ಕೂಲಿ ಕೆಲಸ ಮಾಡುವಂತಹ 19 ಕುಟುಂಬಗಳ 28 ಸದಸ್ಯರಿಗೆ ಕೊರೋನಾ ವಕ್ಕರಿಸಿದೆ. ಸ್ಥಳಕ್ಕೆ ಭೇಟಿ ನೀಡಿದಂಥ ತಹಶೀಲ್ದಾರ್ ಕಾಂತರಾಜು ನೇತೃತ್ವದ ತಂಡ ಗ್ರಾಮಸ್ಥರಿಗೆ ಕೊರೋನಾ ಬಗ್ಗೆ ಜಾಗೃತಿಯನ್ನು ಮೂಡಿಸಿದೆ. ಮೈಕ್ನಲ್ಲಿ ಊರಿನ ಜನ ಸ್ವಯಂ ಪ್ರೇರಿತರಾಗಿ ಕೋವಿಡ್ ಟೆಸ್ಟ್ಗೆ ಒಳಪಡುವಂತೆ ಸೂಚಿಸಿದ್ರು. ಅಲ್ಲದೆ ಆರೋಗ್ಯ ಸಿಬ್ಬಂದಿಗಳು ಪ್ರತಿದಿನ ಹಳ್ಳಿಗೆ ಭೇಟಿ ನೀಡಿ ಹಳ್ಳಿಗರ ಆರೋಗ್ಯದ ಬಗ್ಗೆ ನಿಗಾ ವಹಿಸುವಂತೆ ಸೂಚನೆಯನ್ನು ಕೊಟ್ಟರು. ಇನ್ನು ಪಾಸಿಟಿವ್ ಬಂದಿರುವಂಥ 20 ಕುಟುಂಬಗಳಿಗೂ ಕೂಡ ತಿಂಗಳಿಗೆ ಆಗುವಷ್ಟು ರೇಷನ್ ಅನ್ನು ನೀಡಿ 15 ದಿನಗಳ ಕಾಲ ಯಾರೂ ಕೂಡ ಮನೆಯಿಂದ ಹೊರಬಾರದಂತೆ ಸೂಚನೆಯನ್ನು ಕೊಟ್ಟಿದ್ದಾರೆ. ರಾಮನಗರ ಜಿಲ್ಲೆಯ ಚನ್ನಪಟ್ಟಣದ ಖಾಸಗಿ ಕಲ್ಯಾಣ ಮಂಟಪದಲ್ಲಿ ಕೂಲಿ ಕಾರ್ಮಿಕರಿಗೆ ಸಚಿವ ಸಿಪಿ ಯೋಗೇಶ್ವರ್ ಆಹಾರವನ್ನು ವಿತರಿಸಿದರು. ಈ ವೇಳೆ ಮಾತನಾಡಿದಂಥ ಯೋಗೇಶ್ವರ್ ಜೆಡಿಎಸ್ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ರು. ರಾಜಕೀಯ ಲಾಭ ಪಡೆಯಲಿಕ್ಕೆ ವಿರೋಧ ಪಕ್ಷದ ನಾಯಕರು ಮಾತನಾಡ್ತಿದ್ದಾರೆ. ಕುಮಾರಸ್ವಾಮಿ ನಾನು ಹೇಳಿದ ರೀತಿ ಲಾಕ್ಡೌನ್ ಮಾಡ್ತಿಲ್ಲ ಅಂತಾರೆ, ಆದರೆ ಯಾರದ್ದೋ ಹೇಳಿಕೆ ಮೇಲೆ ನಾವು ಸರ್ಕಾರವನ್ನು ನಡೆಸೋಕೆ ಆಗಲ್ಲ ಅಂತ ಯೋಗೇಶ್ವರ್ ತಿರುಗೇಟನ್ನು ಕೊಟ್ಟಿದ್ದಾರೆ. ಕೊರೋನಾ ಲಾಕ್ಡೌನ್ ವೇಳೆ ರಾಜ್ಯ ಸರ್ಕಾರ ಬಡವರಿಗೆ ನೆರವಿಗೆ ಬರಬೇಕು ಅಂತ ಮಂಡ್ಯ ಸಂಸದೆ ಸುಮಲತಾ ಅಂಬರೀಶ್ ಹೇಳಿದರು. ಸಿಎಂ ಬಡವರಿಗೆ ವಿಶೇಷ ಪ್ಯಾಕೇಜ್ ಅನ್ನು ಕೊಡ್ತಾರಾ ಅನ್ನೋದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ವಿಪಕ್ಷಗಳು ಬಡವರ ಕುಟುಂಬಗಳಿಗೆ 10,000 ರೂಪಾಯಿ ಕೊಡಬೇಕು ಅಂತ ಡಿಮ್ಯಾಂಡ್ ಮಾಡಿದ್ದಾರೆ. ಸರ್ಕಾರ ಆರ್ಥಿಕ ಸಂಕಷ್ಟವನ್ನು ಎದುರಿಸ್ತಾ ಇದೆ. ಎಷ್ಟಾಗುತ್ತೋ ಅಷ್ಟಾದರೂ ಸರ್ಕಾರ ಸಹಾಯವನ್ನು ಮಾಡಬೇಕು ಅಂತ ಸುಮಲತಾ ಅಂಬರೀಶ್ ಹೇಳಿದರು. ವಿಶೇಷ ಪ್ಯಾಕೇಜು 10,000 ಅಂತ ಅಂದರೆ ನೀವು ವಿರೋಧ ಪಕ್ಷಗಳು ಕೇಳೋದು ಸರಿನೇ ಅದು, ಆದರೆ ಇಷ್ಟೇ ಅಮೌಂಟ್ ಅಂತ ಫಿಕ್ಸ್ ಮಾಡಿದ್ರೆ ನಿಮಗೆ ನಮ್ಮ ಫಿನಾನ್ಷಿಯಲ್ ಸಿಚುವೇಶನ್ ಏನಿದೆ ಅನ್ನೋದನ್ನು ಪ್ರಾಕ್ಟಿಕಲಿ ನಾವು ಯೋಚನೆ ಮಾಡಬೇಕು. ಖಂಡಿತ ಇರೋ ಈ ಒಂದು ಪರಿಸ್ಥಿತಿಯಲ್ಲಿ ಬಡವರ ಒಂದು ನೆರವಿಗೆ ರಾಜ್ಯ ಸರ್ಕಾರ ಬರಲೇಬೇಕು. ರಾಜ್ಯ ಸರ್ಕಾರ 18 ವರ್ಷದಿಂದ ಮೇಲ್ಪಟ್ಟವರಿಗೆ ವ್ಯಾಕ್ಸಿನ್ ಅನ್ನು ನೀಡ್ತಾ ಇದೆ. 18 ವರ್ಷ ಮೇಲ್ಪಟ್ಟವರಿಗೆ ವ್ಯಾಕ್ಸಿನ್ ಪಡೆದುಕೊಳ್ಳಿಕ್ಕೆ ಆನ್ಲೈನ್ ನೋಂದಣಿಗೆ ಪೋರ್ಟಲ್ ಓಪನ್ ಆಗ್ತಿದಂತೆ ಕೊಡಗು ಜಿಲ್ಲೆಯಲ್ಲಿ 1.5 ಗಂಟೆಯಲ್ಲಿ 3,500 ಜನರು ನೋಂದಣಿಯನ್ನು ಮಾಡಿಕೊಂಡಿದ್ದಾರೆ. ಈಗಾಗಲೇ 18 ವರ್ಷ ಮೇಲ್ಪಟ್ಟವರಿಗೆ ಜಿಲ್ಲೆಯಲ್ಲಿ ವ್ಯಾಕ್ಸಿನ್ ನೀಡಲಾಗ್ತಾ ಇದೆ. ಕೊಡಗಿನ ಜಿಲ್ಲೆಗೆ 3,500 ಡೋಸ್ ವ್ಯಾಕ್ಸಿನ್ ಬಂದಿತ್ತು. ಈಗಾಗಲೇ ಅಷ್ಟು ಡೋಸ್ ಬುಕ್ಕಿಂಗ್ ಆಗಿದೆ. ಯುವ ಜನರು ವ್ಯಾಕ್ಸಿನ್ ಅನ್ನು ಪಡೀಲಿಕ್ಕೆ ಮುಗಿಬಿದ್ದಿದ್ದಾರೆ, ಆದರೆ ವ್ಯಾಕ್ಸಿನ್ನೇ ಇಲ್ಲ. 18 ಆ್ಯಂಡ್ ಎಬೋವ್ ಇವರಿಗೆ ನಮಗೆ ಸರ್ಕಾರ 3 ಕಡೆ ಅನುಮತಿ ಕೊಟ್ಟಿದೆ. ನಮ್ಮ ಜಿಲ್ಲೆಯಲ್ಲಿ 2 ತಾಲೂಕು ಹಾಸ್ಪಿಟ್ಲು ಹಾಗೂ 1 ಜಿಲ್ಲಾ ಆಸ್ಪತ್ರೆ. ಜಿಲ್ಲಾ ಆಸ್ಪತ್ರೆದು ನಾವು ಇಲ್ಲಿ ಸೈಂಟ್ ಮೈಕಲ್ ಶಾಲೆಯಲ್ಲಿ ಮಾಡ್ತಾಯಿದ್ದೀವಿ. ನಮಗೆ ಇದು ಈ ಒಂದು ಕಾರಣಕ್ಕೆ ಅಂದರೆ 18 ವರ್ಷದಿಂದ 44 ವರ್ಷದವರಿಗೆ ಲಸಿಕೆಯನ್ನು ನೀಡಲು ಸರ್ಕಾರದಿಂದ ನಮಗೆ 3,500 ಡೋಸ್ ಬಂದಿದೆ. ನಿನ್ನೆ ಪೋರ್ಟಲ್ ಓಪನ್ ಮಾಡ್ತಾ ಇದ್ದಂಗೆ ನಮಗೆ 3,500 17ನೇ ತಾರೀಕು ತನಕ ಪೂರ್ತಿ ರಿಜಿಸ್ಟ್ರೇಷನ್ ಆಗೋಗಿದೆ. ಮುಂದಿನ ವಾರದಲ್ಲಿ ಹೆಚ್ಚಿಗೆ ಲಸಿಕೆ ಬಂದಾಗ ನಾವು ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲೂ ಹಾಗೂ ಎಲ್ಲ ಲಸಿಕಾ ಕೇಂದ್ರಗಳಲ್ಲೂ ಇದಕ್ಕೆ ಅನುವು ಮಾಡಿಕೊಡ್ತೀವಿ ಅಂತ ತಿಳಿಸಿದ್ದಾರೆ. ದೇಶದಾದ್ಯಂತ ಕೊರೋನಾ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗ್ತಾ ಇದ್ದಾವೆ. ಸೋಂಕು ಹೆಚ್ಚಾಗ್ತಾ ಇರುವಂತಹ ಕಾರಣ ಪ್ರಧಾನಿ ನರೇಂದ್ರ ಮೋದಿ ಈ ಬಾರಿ G7 ಶೃಂಗಸಭೆಯಲ್ಲಿ ಭಾಗವಹಿಸ್ತಾ ಇಲ್ಲ ಅಂತ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. G7 ಶೃಂಗಸಭೆಗೆ ವಿಶೇಷ ಅತಿಥಿಯಾಗಿ ಆಗಮಿಸುವಂತೆ ಯುಕೆಯ ಪ್ರಧಾನಿ ಬೋರಿಸ್ ಜಾನ್ಸನ್ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಆಹ್ವಾನವನ್ನು ನೀಡಿದ್ರು.
ಎಲ್ಲವೂ ಸರಿಯಾಗಿದ್ದರೆ ನರೇಂದ್ರ ಮೋದಿಯವರು ಈ ಶೃಂಗಸಭೆಯಲ್ಲಿ ಪಾಲ್ಗೊಳ್ತಾ ಇದ್ರು. ಆದರೆ ಕೋವಿಡ್-19 ಹೆಚ್ಚಾಗ್ತಾ ಇರುವಂತ ಕಾರಣ ಅಲ್ಲಿಗೆ ತೆರಳಲಿಕ್ಕೆ ಸಾಧ್ಯವಾಗ್ತಿಲ್ಲ ಅಂತ ಇಲಾಖೆಯ ವಕ್ತಾರ ತಿಳಿಸಿದ್ದಾರೆ. ಈ ಶೃಂಗಸಭೆಯ ಕಾರ್ನ್ವಾಲ್ನಲ್ಲಿ ಜೂನ್ 11ರಿಂದ 13ರವರೆಗೆ ನಡೆಯಲಿದೆ. ಈ ಹಿಂದೆ ಜನವರಿಯಲ್ಲಿ ಭಾರತದ ಗಣರಾಜ್ಯೋತ್ಸವಕ್ಕೆ ಯುಕೆ ಪ್ರಧಾನಿ ಬೋರಿಸ್ ಜಾನ್ಸನ್ಗೆ ವಿಶೇಷ ಅತಿಥಿಯಾಗಿ ಆಗಮಿಸುವಂತೆ ಆಹ್ವಾನವನ್ನು ನೀಡಲಾಗಿತ್ತು. ಆದರೆ ಕೊರೋನಾ ಕಾರಣಕ್ಕೆ ಆ ಭೇಟಿ ಕೂಡ ರದ್ದಾಗಿತ್ತು. ದೇಶದಲ್ಲಿ ದಿನೇ ದಿನೇ ಉಲ್ಬಣಿಸ್ತಾ ಇರುವಂತಹ ಕೋವಿಡ್-19 ಸಾಂಕ್ರಾಮಿಕ ರೋಗದ ಪರಿಹಾರ ಕಾರ್ಯಕ್ಕಾಗಿ ಸುಮಾರು 15 ಕೋಟಿಯನ್ನ ದೇಣಿಗೆಯನ್ನಾಗಿ ನೀಡಿದ್ದೇನೆ. ಅಗತ್ಯ ಬಿದ್ದರೆ ನನ್ನ ವೈಯಕ್ತಿಕ ನಿಧಿಯಿಂದ ಮತ್ತಷ್ಟು ಹಣ ನೀಡಲಿಕ್ಕೆ ಹಿಂಜರಿಯೋದಿಲ್ಲ ಅಂತ ಬಾಲಿವುಡ್ ನಟ ಅಮಿತಾಬ್ ಬಚ್ಚನ್ ಹೇಳಿದ್ದಾರೆ. ದೇಶವು ಗಂಭೀರವಾದಂಥ ಆರೋಗ್ಯದ ಬಿಕ್ಕಟ್ಟನ್ನು ಎದುರಿಸುತ್ತಿರುವಾಗ ಸೆಲೆಬ್ರಿಟಿಗಳು ಎನಿಸಿಕೊಂಡಿರುವವರು ಜನರಿಗೆ ಸಹಾಯ ಮಾಡ್ತಾ ಇಲ್ಲ ಅಂತ ಸಾಮಾಜಿಕ ಜಾಲತಾಣವೊಂದರಲ್ಲಿ ಕೆಲವರು ಆಕ್ಷೇಪವನ್ನು ವ್ಯಕ್ತಪಡಿಸಿ ಬರೆದಂಥ ಪೋಸ್ಟ್ಗೆ ಪ್ರತಿಕ್ರಿಯಿಸಿರುವಂಥ ಅಮಿತಾಬ್ ಬಚ್ಚನ್ ಕೋವಿಡ್ ಬಿಕ್ಕಟ್ಟಿನಲ್ಲಿ ತಾವು ಕೈಗೊಂಡಿರುವಂಥ ಸಹಾಯದ ಕುರಿತು ತಮ್ಮ ಬ್ಲಾಗ್ನಲ್ಲಿ ಬರೆದುಕೊಂಡಿದ್ದಾರೆ. ಅಲ್ಲದೆ ಕೋವಿಡ್ ಮುಂಚೂಣಿ ಕಾರ್ಯಕರ್ತರನ್ನು ಶ್ಲಾಘಿಸಿರುವಂಥ ಅಮಿತಾಬ್ ಬಚ್ಚನ್ ತಮ್ಮ ತಂದೆ ಹರಿವಂಶ್ ರಾಯ್ ಬಚ್ಚನ್ ಅವರ ಪ್ರಸಿದ್ಧ ಅಗ್ನಿಪಥ್ ಕವಿತೆಯನ್ನು ವಾಚಿಸಿದ್ದಾರೆ. ರಾಜ್ಯದ ಕರಾವಳಿ ಭಾಗದಲ್ಲಿ ಮೇ 13ರಂದು ನಾಳೆ ರಂಜಾನ್ ಹಬ್ಬ ಆಚರಿಸುವಂತೆ ಮುಸ್ಲಿಂ ಮುಖಂಡರು ಘೋಷಣೆಯನ್ನು ಮಾಡಿದ್ದಾರೆ. ಹೀಗಾಗಿ ದಕ್ಷಿಣ ಕನ್ನಡ, ಉಡುಪಿ, ಕಾಸರಗೋಡು, ದುಬೈನಲ್ಲಿ ನಾಳೆ ರಂಜಾನ್ ಹಬ್ಬ ಆಚರಿಸಲಾಗ್ತದೆ. ಈ ಬಾರಿ ಕೋವಿಡ್ ಸೋಂಕು ಹೆಚ್ಚಿನ ಪ್ರಮಾಣದಲ್ಲಿ ಹರಡ್ತಾ ಇರುವಂಥ ಕಾರಣ ರಂಜಾನ್ ಹಬ್ಬ ಸಂಭ್ರಮಾಚರಣೆಯ ಸಮಯದಲ್ಲೇ ಸೋಂಕಿನ ಹೆಚ್ಚಳ ಆಗಬಾರದು. ಎಲ್ಲರೂ ಕೂಡ ಮನೆಯಲ್ಲಿಯೇ ಬೆಳಗಿನ ಪ್ರಾರ್ಥನೆಯನ್ನು ಸಲ್ಲಿಸಬೇಕು, ದೈಹಿಕ ಅಂತರವನ್ನು ಕಾಪಾಡಿಕೊಳ್ಬೇಕು, ಸಾಮಾಜಿಕ ಜಾಲತಾಣಗಳ ಮೂಲಕ ಪರಸ್ಪರ ಶುಭಾಶಯ ವಿನಿಮಯ ಮಾಡಿಕೊಳ್ಬೇಕು ಮುಸ್ಲಿಂ ಮುಖಂಡರು ಕರೆ ನೀಡಿದ್ದಾರೆ. ಸೆಂಟ್ರಲ್ ವಿಸ್ಟಾ ಯೋಜನೆ ಕಾಮಗಾರಿಗಳನ್ನು ಕೇಂದ್ರ ಸರ್ಕಾರ ಸಮರ್ಥಿಸಿಕೊಂಡಿದೆ. ಕಾಮಗಾರಿ ನಿರ್ಮಾಣವನ್ನು ನಿಲ್ಲಿಸುವಂತೆ ಕೋರಿ ಸಲ್ಲಿಸಿರುವಂತಹ ಅರ್ಜಿ ಕಾನೂನು ಪ್ರಕ್ರಿಯೆಯ ಸಂಪೂರ್ಣ ದುರುಪಯೋಗವಾಗಲಿದೆ ಅಂತ ದೆಹಲಿ ಹೈಕೋರ್ಟ್ಗೆ ಕೇಂದ್ರ ಸರ್ಕಾರ ಹೇಳಿದೆ. ಕಾಮಗಾರಿ ಸ್ಥಳದಲ್ಲಿ ಕೋವಿಡ್-19 ದೂರು ಸೌಕರ್ಯವೊಂದನ್ನು ಸ್ಥಾಪಿಸಲಾಗಿದ್ದು ಇಲ್ಲಿಯೇ ಉಳಿದು ಕೆಲಸ ಮುಂದುವರಿಸಲಿಕ್ಕೆ ಇಚ್ಛಿಸುವವರಿಗೆ ವಾಸ್ತವ್ಯವನ್ನು ಕಲ್ಪಿಸಲಾಗಿದೆ. ಕೋವಿಡ್ ಶಿಷ್ಟಾಚಾರವನ್ನು ಕಟ್ಟುನಿಟ್ಟಾಗಿ ಪಾಲಿಸಲಾಗ್ತಾ ಇದೆ. ಸ್ಯಾನಿಟೈಸರ್, ಥರ್ಮಲ್ ಸ್ಕ್ರೀನಿಂಗ್, ಸಾಮಾಜಿಕ ಅಂತರ, ಮಾಸ್ಕ್ ಮತ್ತಿತರ ಸೌಲಭ್ಯವನ್ನು ಕಲ್ಪಿಸಲಾಗಿದೆ ಅಂತ ಕೇಂದ್ರ ಸರ್ಕಾರ ಹೇಳಿದೆ. ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಮಹತ್ವದ ಸಂಪುಟ ಸಭೆ ನಡೆಯಲಿದೆ. ಬೆಳಗ್ಗೆ 11 ಗಂಟೆಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪ್ರಧಾನಿ ಮೋದಿ ಸಭೆಯನ್ನು ನಡೆಸಲಿದ್ದಾರೆ. ದೇಶದಲ್ಲಿನ ಕೊರೋನಾ ಪರಿಸ್ಥಿತಿ ಬಗ್ಗೆ ಮಾಹಿತಿಯನ್ನು ಪಡೆಯಲಿದ್ದಾರೆ. ಅಲ್ಲದೆ 3ನೇ ಹಂತದ ಲಸಿಕೆ ಅಭಿಯಾನ, ಲಸಿಕೆ ಕೊರತೆ, ಆಸ್ಪತ್ರೆ ಬೆಡ್, ಐಸಿಯು, ಆಕ್ಸಿಜನ್ ಕೊರತೆ ಬಗ್ಗೆ ಸಮಗ್ರವಾಗಿ ಚರ್ಚಿಸಲಿದ್ದಾರಂತೆ. ಲಾಕ್ಡೌನ್, ಜನತಾ ಕರ್ಫ್ಯೂ ನಿರ್ಬಂಧಗಳಿಂದ ಲಾಭ ಆಗಿದೆಯಾ, ಕೊರೋನಾ ಕಂಟ್ರೋಲ್ಗೆ ಮುಂದೆ ಇನ್ಯಾವ ಕ್ರಮ ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಪ್ರಧಾನಿ ಮೋದಿ ಚರ್ಚೆಯನ್ನು ನಡೆಸಲಿದ್ದಾರಂತೆ. ಕ್ರಿಕೆಟ್ ಟೂರ್ನಮೆಂಟ್ ವಿಚಾರ, ಹಳೆ ದ್ವೇಷದ ಹಿನ್ನೆಲೆಯಲ್ಲಿ ಯುವಕನನ್ನ ಬರ್ಬರವಾಗಿ ಕೊಲೆಗೈಯಲಾಗಿದೆ. ಈ ಘಟನೆ ಮಂಡ್ಯದ ಗೆಜ್ಜಲಗೆರೆ ಗ್ರಾಮದಲ್ಲಿ ನಡೆದಿದೆ. 25 ವರ್ಷದ ಹೇಮಂತ್ ಕೊಲೆಯಾದಂಥ ದುರ್ದೈವಿ. ಕೆಲ ದಿನಗಳ ಹಿಂದೆ ಹೇಮಂತ್ ಮತ್ತು ಈತನ ಸ್ನೇಹಿತರ ನಡುವೆ ಮನ್ಮೂಲ್ ಡೈರಿ ವಾಹನ ಟೆಂಡರ್ ವಿಚಾರವಾಗಿ ಜಗಳ ಆಗಿತ್ತು. ಇಷ್ಟಕ್ಕೆ ನಿಲ್ಲದಂಥ ಜಗಳ ಮೊನ್ನೆ ಕ್ರಿಕೆಟ್ ಟೂರ್ನಮೆಂಟ್ ವಿಚಾರದಲ್ಲೂ ಗಲಾಟೆ ಆಗಿದೆ. ಇದರಿಂದ ಕೋಪಗೊಂಡಂಥ ಈತನ ಸ್ನೇಹಿತರು ಮೊನ್ನೆ ರಾತ್ರಿ ಹೇಮಂತ್ ಹೋಗ್ತಿದ್ದಾಗ ಸ್ಕೂಟರ್ಗೆ ಡಿಕ್ಕಿ ಹೊಡೆದಿದ್ದಾರಂತೆ. ಬಳಿಕ ರಸ್ತೆ ಪಕ್ಕದಲ್ಲಿ ಬಿದ್ದಿದ್ದಂಥ ಹೇಮಂತ್ನನ್ನ ಮಾರಕಾಸ್ತ್ರಗಳಿಂದ ಕೊಚ್ಚಿ ಹಾಗೂ ತಲೆಯ ಮೇಲೆ ಕಲ್ಲನ್ನು ಹಾಕಿ ಹತ್ಯೆಗೈದಿದ್ದಾರೆ. ಕೂಡಲೇ ಆರೋಪಿಗಳನ್ನು ಬಂಧಿಸುವಂತೆ ಮೃತನ ಸಂಬಂಧಿಕರು ಪೊಲೀಸರಿಗೆ ಒತ್ತಾಯಿಸಿದ್ದಾರೆ. ಕೊರೋನಾ ಲಾಕ್ಡೌನ್ ಸಮಯದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ತವರು ಜಿಲ್ಲೆ ಮೈಸೂರಲ್ಲಿ ಬೀಡು ಬಿಟ್ಟಿದ್ದಾರೆ. ನಟ ದರ್ಶನ್ ಗಣಪತಿ ಸಚ್ಚಿದಾನಂದ ಆಶ್ರಮಕ್ಕೆ ಭೇಟಿಯನ್ನು ನೀಡಿ ಸಚ್ಚಿದಾನಂದ ಶ್ರೀಗಳ ಜೊತೆ ಕುಶಲೋಪರಿ ಮಾತುಕತೆಯನ್ನು ನಡೆಸಿದರು. ಅದೇ ದರ್ಶನ್ ಆಶ್ರಮದಲ್ಲಿದ್ದಂಥ ಗಿಳಿಗಳನ್ನು ಆರೈಕೆ ಮಾಡಿದ್ರಂತೆ. ಈ ವರ್ಷದ ಮೊದಲ ಚಂಡಮಾರುತ ಒಂದೆರಡು ದಿನಗಳಲ್ಲಿ ಮಹಾರಾಷ್ಟ್ರ, ಗೋವಾ ಕರಾವಳಿಗೆ ಅಪ್ಪಳಿಸಲಿದೆ ಅಂತ ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ನೀಡಿದೆ. ಅರಬ್ಬಿ ಸಮುದ್ರದ ವಾಯುವ್ಯ ಭಾಗದಲ್ಲಿ ವಾಯುಭಾರ ಕುಸಿಯುವ ಪರಿಣಾಮ ಚಂಡಮಾರುತ ಸೃಷ್ಟಿಯಾಗಿದೆ. ಈ ಚಂಡಮಾರುತಕ್ಕೆ ತೌಕ್ತೆ ಎಂದು ಹೆಸರಿಸಲಾಗಿದೆ. ಇದು ಮ್ಯಾನ್ಮಾರ್ ಭಾಷೆ ಪದವಾಗಿದ್ದು ಹಲ್ಲಿ ಎಂದರ್ಥ. ಇದೇ 14ರಂದು ವಾಯುಭಾರ ಕುಸಿಯುವಂಥ ಸಂಭವ ಇದ್ದು ಕ್ರಮೇಣ ಚಂಡಮಾರುತವಾಗಿ ಪರಿವರ್ತನೆಗೊಂಡು ಮೇ 16ರ ವೇಳೆಗೆ ಅರಬ್ಬಿ ಸಮುದ್ರದ ಪೂರ್ವ ಭಾಗದಲ್ಲಿ ಅಪ್ಪಳಿಸಲಿದೆ ಅಂತ ಇಲಾಖೆ ಮುನ್ಸೂಚನೆಯನ್ನು ನೀಡಿದೆ. ಮೀನುಗಾರರು ಅರಬ್ಬಿ ಸಮುದ್ರದಲ್ಲಿ ಮೀನುಗಾರಿಕೆಗೆ ತೆರಳಬಾರದು ಅಂತ ಇಲಾಖೆ ಸಲಹೆಯನ್ನು ಕೂಡ ನೀಡಿದೆ. ಚೀನಾ ಆಪ್ ಮೂಲಕ ಸಾರ್ವಜನಿಕರಿಗೆ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆನ್ಲೈನ್ ಲೋನ್ ಆಪ್ ಕಂಪನಿಗಳ ಆಸ್ತಿಪಾಸ್ತಿಯನ್ನ ಜಾರಿ ನಿರ್ದೇಶನಾಲಯ ಜಪ್ತಿ ಮಾಡಿದೆ.
76.67 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯನ್ನು ಇಡಿ ಜಪ್ತಿ ಮಾಡಿದೆ. ಸಿಐಡಿಯಲ್ಲಿ ದಾಖಲಾಗಿದ್ದಂಥ ಪ್ರಕರಣದ ಆಧಾರದಲ್ಲಿ ಇಡಿ ತನಿಖೆಯನ್ನು ನಡೆಸಿತ್ತು. ಜಾರಿ ನಿರ್ದೇಶನಾಲಯ ಪ್ರಕರಣ ದಾಖಲಿಸಿಕೊಂಡು ಪ್ರತ್ಯೇಕ ತನಿಖೆಯನ್ನು ಮಾಡಿತ್ತು. ಸಾಲ ಮರುಪಾವತಿಸದವರಿಗೆ ರಿಕವರಿ ಏಜೆಂಟ್ಗಳು ಕಿರುಕುಳವನ್ನು ನೀಡ್ತಾ ಇದ್ರು. ಬಡ್ಡಿ, ಚಕ್ರಬಡ್ಡಿ, ಸರ್ವಿಸ್ ಚಾರ್ಜ್ ಹೆಸರಿನಲ್ಲಿ ಸುಲಿಗೆಯನ್ನು ಮಾಡ್ತಾ ಇದ್ರು. ಕಂಪನಿಗಳು ಲೋನ್ ಪಡೆದವರನ್ನ ಸುಲಿಗೆ ಮಾಡ್ತಾ ಇತ್ತು. ಅಲ್ಲದೆ ಸಾಲ ಪಡೆದವರ ಮೊಬೈಲ್ ನಂಬರ್, ಫೋಟೋಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಮಾಡ್ತಾ ಇದ್ದ ಕಂಪನಿ RBI ನಿಯಮವನ್ನು ಉಲ್ಲಂಘಿಸಿ ಭಾರತದಲ್ಲಿ ವ್ಯವಹಾರವನ್ನು ನಡೆಸ್ತಾ ಇತ್ತು. ಮಧ್ಯಮ ವರ್ಗದವರಿಗೆ ಕಡಿಮೆ ಅವಧಿಯಲ್ಲಿ ಸಾಲ ಸೌಲಭ್ಯ ನೀಡ್ತೇವೆ ಅಂತ ನಂಬಿಸಿ ಜನರನ್ನು ವಂಚಿಸ್ತಾ ಇತ್ತು. ಈ ಹಿನ್ನೆಲೆಯಲ್ಲಿ ಚೀನಿ ಲೋನ್ ಕಂಪನಿಗಳ ಆಸ್ತಿಯನ್ನು ಮುಟ್ಟುಗೋಲು ಹಾಕಲಾಗಿದೆ. ಟೀಮ್ ಇಂಡಿಯಾ ಇಂಗ್ಲೆಂಡ್ ಪ್ರವಾಸಕ್ಕೆ ಸಿದ್ಧತೆ ನಡೆಸಿದೆ. ಆದರೆ ಟೀಮ್ ಇಂಡಿಯಾ ಆಟಗಾರರಿಗೆ BCCI ಖಡಕ್ ವಾರ್ನಿಂಗ್ ಅನ್ನು ಕೊಟ್ಟಿದೆ. ಇಂಗ್ಲೆಂಡ್ ಪ್ರವಾಸ ಸಂಬಂಧ BCCI ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇದೆ. ಆಟಗಾರರು ಕೊರೋನಾ ನಿರ್ಲಕ್ಷಿಸದಂತೆ ಕಟ್ಟುನಿಟ್ಟಿನ ನಿರ್ಬಂಧಗಳನ್ನು ಜಾರಿಗೊಳಿಸ್ತಾ ಇದೆ. ಬ್ರಿಟನ್ ವಿಮಾನ ಏರುವ ಮೊದಲು ಯಾರಿಗಾದರೂ ಪಾಸಿಟಿವ್ ದೃಢಪಟ್ಟರೆ ಅವರನ್ನು ಇಡೀ ಸರಣಿಯಿಂದ ದೂರ ಇರಿಸಲಾಗುತ್ತೆ ಅಂತ ಎಚ್ಚರಿಸಿದೆ. ಕೆಲವೇ ದಿನಗಳಲ್ಲಿ ಟೀಮ್ ಇಂಡಿಯಾ ವಿಶೇಷ ವಿಮಾನದಲ್ಲಿ ಬ್ರಿಟನ್ಗೆ ಹಾರಲಿದೆ. ಬ್ರಿಟನ್ಗೆ ತೆರಳಿದಂತೆ ಅಲ್ಲಿ 10 ದಿನಗಳ ಕಾಲ ಕ್ವಾರಂಟೈನ್ನಲ್ಲಿ ಇರಲಿದೆ. ಇವೆಷ್ಟು ಈ ಕ್ಷಣದವರೆಗಿನ ಸುದ್ದಿಗಳು. ನಮ್ಮ ಕಳಕಳಿಯ ಮನವಿ, ಪ್ರತಿಯೊಬ್ಬರೂ ಕೂಡ ಅಷ್ಟೇ, ಮನೆಯಿಂದ ಅನಗತ್ಯವಾಗಿ ಮಾತ್ರ ಹೊರಗಡೆ ಬರಬೇಡಿ. ಹೊರಗಡೆ ಬಂದಂಥ ಸಂದರ್ಭದಲ್ಲಿ ಮಾಸ್ಕ್ ಅನ್ನು ಧರಿಸಿ, ಸೋಷಿಯಲ್ ಡಿಸ್ಟೆನ್ಸ್ ಅನ್ನು ಮೇಂಟೈನ್ ಮಾಡಿ, ಸ್ವಚ್ಛತೆಯನ್ನು ಕಾಪಾಡಿ. ಯಾಕೆಂದರೆ ಈಗ ಎಲ್ಲರೂ ಕೂಡ 6ರಿಂದ 10 ಗಂಟೆವರೆಗೂ ಟೈಮ್ ಇರುತ್ತೆ ಅಂದ್ಬಿಟ್ಟು ಮಾರ್ಕೆಟ್ಗಳಿಗೆ ಹೋಗ್ತಾರೆ. ಹೋಗಿ ಬೇಡ ಅಂತ ಹೇಳ್ತಿಲ್ಲ, ಆದರೆ ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಸರಿಯಾಗಿ ಮಾಸ್ಕನ್ನು ಹಾಕಿ, ಆಮೇಲೆ ಸೋಷಿಯಲ್ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡಿ. ನೀವು ಯಾವುದೇ ದಿನಸಿ ಅಂಗಡಿಗಾದರೂ ಹೋಗಿ, ತರಕಾರಿ ಮಾರ್ಕೆಟ್ಗೆ ಹೋಗಿ, ಸೋಷಿಯಲ್ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡಿಕೊಂಡು ಯಾವುದೇ ಸಾಮಾನನ್ನು ಖರೀದಿ ಮಾಡಿ. ಯಾರ್ದು ತಕರಾರಿಲ್ಲ, ಬಟ್ ಗುಂಪಾಗಿ ಮಾತ್ರ ಸೇರಬೇಡಿ. ಯಾಕೆಂದರೆ ಈ ಒಂದು ಲಾಕ್ಡೌನನ್ನು ಘೋಷಣೆ ಮಾಡಿರುವಂಥ ಉದ್ದೇಶನೇ ಇಲ್ಲಿ ಕೊರೋನಾ ಚೈನ್ ಲಿಂಕನ್ನು ಬ್ರೇಕ್ ಮಾಡಬೇಕು ಅಂತ. ನಾವು ಬೆಳಗ್ಗೆ 6ರಿಂದ 10 ಗಂಟೆವರೆಗೂ ಏನು ಕೊರೋನಾನೇ ಬರಲ್ಲ ಅನ್ನೋ ರೀತಿಯಲ್ಲಿ ತಿರುಗಾಡೋದಲ್ಲ. ನಮ್ಮ ಜವಾಬ್ದಾರಿನೂ ಕೂಡ ಇದೆ. ಕೊರೋನಾ ಚೈನ್ ಲಿಂಕನ್ನು ಕಟ್ ಮಾಡುವಂಥ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಸರ್ಕಾರಕ್ಕೆ ಸಪೋರ್ಟ್ ಮಾಡಿ. ಈ ಒಂದು ನಿಟ್ಟಿನಲ್ಲಿ ಸರ್ಕಾರದ ಮಾರ್ಗಸೂಚಿಗಳನ್ನು ಫಾಲೋ ಮಾಡಿ. ನ್ಯೂಸ್ ಮುಗಿತು. ನಾನು ಕೂಡ ಸ್ಟುಡಿಯೋದಿಂದ ಹೊರಗಡೆ ಹೋಗ್ತಾ ಇದ್ದೀನಿ. ಸೊ ಹೀಗಾಗಿ ಈ ಒಂದು ಮಾಸ್ಕನ್ನು ಧರಿಸ್ತಾ ಇದ್ದೀನಿ. ಧನ್ಯವಾದ.